ಹಾಗಾದರೆ ಇವತ್ತಿದು ರೂಟೀನ್ ಹೇಗಿರ್ತದೆ ನೋಡುವ. ಇದು ನೋಡಿ ನಿನ್ನೆ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೆಲ್ಲ ದೋಸೆಗಿಂತ ಹೇಳಿದ್ದೆ. ಅದು ನೋಡಿ ಬೆಳಗ್ಗೆ ಉಪ್ಪಕ್ಕೆ ಕಲಗಿಸ್ತಿದ್ದೇನೆ. ಅದು ನಿನ್ನೆ ಮಾಡಿದ ಸಾಂಬಾರು ಬಿಸಿ ಮಾಡ್ತಿದ್ದೇನೆ. ಮಗು ಇಲ್ಲಿ ನಿಂತಿದ್ದಲ್ಲ ನೋಡಿ, ಅವನಾಯ್ತು ಇದು ತೆಗೆದು ನಾನು ದೋಸೆ ಮಾಡುವಾಗ. ಇನ್ನು ಮನಗೆ ದೇವರು ಕೊಟ್ಟಾರು ಈಗೆಲ್ಲ ವೀಡಿಯೋ ಮಾಡಿ ನಂಗೆ ಗೊತ್ತೇ ಇಲ್ಲ ಆಯ್ತು. ಹಾಗೆ ನಮಗೆ ಸಾಕಿ ರೆಡಿ ಆಯಿತು. ಅಲ್ಲಿಂದ ಸೀದಾ ಸ್ಕೂಲಿಗೆ ಹೊರಟಿವೆ ಆಯ್ತಾ. ನೋಡಿ ಚಿಕ್ಕ ಅಮ್ಮ ತಮ್ಮನಲ್ಲಿ ಇದ್ರು ಬಸ್ ಸ್ಟ್ಯಾಂಡಲ್ಲಿ. ಹಾಗೆ ಬಾಯ್ ಮಾಡ್ತಿದ್ದಾರೆ. ಮಗುವನ್ನು ಬಿಟ್ಟು ಲ್ಯಾಂಡಿಂಗ್ ಶಾಪಿಗೆ ಹೋದಾಯ್ತು. ಈಗ ನಮ್ಮ ಶಾಪಿಗೆ ಬಂದೆ. ಇಲ್ಲಿ ನೋಡಿ ದನ ಒಂದು ದೇವರ ಹೋಗ್ತವೇ ಇರಲಿಲ್ಲ ಆಯ್ತಾ. 2-3 ದನ ಎಲ್ಲ ಬಂದು ಹೀಗೆ ಓಡಿಸುತ್ತಿರಲಿಲ್ಲ ಆಯ್ತಾ. ಈಗ ನೋಡಿ ಅಲ್ಲಿ ಸೆಗಣಿ ಹಾಕಿದ್ಬಿಟ್ಟು ನನಗೆ ಟೆನ್ಷನ್ ಆಯ್ತು. ಇನ್ನು ಅದನ್ನು ಕ್ಲೀನ್ ಮಾಡಬೇಕು. ನಾನು ಸೀದಾ ಮೀನಲ್ಲಿ ಹೋದೆ. ಯಾಕೆಂದರೆ ಟ್ಯಾಪಲ್ಲಿ ನೀರು ಸಹ ಬಂದಿರಲಿಲ್ಲ, ಲೇಟ್ ಆಗ್ತದೆ. ಹಾಗೆ ಇದನ್ನು ಮೀನನ್ನು ನಾನು ಇಲ್ಲಿ ಇಡೋದಾಯ್ತಾ. ಮಧ್ಯಾಹ್ನ ಶಾಪಿಂದ ಕೊಂಡೋಗೋದು. ಹಾಗೆ ನೋಡಿ ಮಧ್ಯಾಹ್ನ ಬಂದೆ. ಮಗುವಿಗೆ ರಿಕ್ಷಾದಲ್ಲಿ ಬರೋದಾಯ್ತಾ. ಹಸ್ಬೆಂಡ್ ತುಂಬ ಬ್ಯುಸಿ ಇದ್ದಾರೆ ಕೆಲಸದಲ್ಲಿ. ನನ್ನ ಕ್ಲಾಸ್ ಒಂದು ಮಗು ಸಹ ಅವನ ಕ್ಲಾಸಲ್ಲಿ ಇರೋದು. ಹಾಗೆ ಅವರು ಹೇಗೂ ಕರ್ಕೊಂಡು ಬರ್ತಾರೆ ಆ ಮಗುವನ್ನು. ಹಾಗೆ ಒಂದು ಸದ್ರೊಟ್ಟಿಗೆ ಬರ್ತಾನೆ. ನೋಡಿ ಈಗ ಬಂದೆವು. ಹಾಗೆ ಮೀನಿಗೆಲ್ಲ ರೆಡಿ ಮಾಡ್ತಿದ್ದೇನೆ. ಅಷ್ಟಾಗುವ ಖುಷಿ ಬರಲಿಕ್ಕೆ ರೆಡಿ ಆಗಿತ್ತು. ಯಾಕೆಂದರೆ ಅವಳಿಗೆ ಎಕ್ಸಾಮ್. ಹಾಗೆ ಅವಳು ಸಹ ಬೇಗ ಬರೋದು. ಹಾಗೆ ನೋಡಿ ಅವಳದ್ದು ವ್ಯಾನ್ ಆಯಿತಾ. ಹಾಗೆ ಮೀನು ಫ್ರೈಗೆಲ್ಲ ರೆಡಿ ಮಾಡಿದೆವು ನೈಟಿಗೆ ಇರಲಿ ಅಂತ. ಹಾಗೆ ನಾವೀಗ ಊಟ ಆಗಿ ನಾನು ಶಾಪಿಗೆ ಹೋಗ್ತಿದ್ದೇನೆ. ಜೋರು ಮಳೆ ಆಯಿತಾ. ನಿಮಗೆ ಗೊತ್ತಾಗ್ತಿಲ್ಲ, ಜೋರು ಮಳೆ ಬರ್ತಿತ್ತು. ಹಾಗೆ ಶಾಪಲ್ಲಿ ಇದ್ದೇನೆ. ಶಾಪಿಗೆ ಸೀದಾ ಬಂದೆ. ಇವಾಗ ನೋಡಿ ಸಾಕ್ಬಿಟ್ಟಿದ್ದೇನೆ. ಇವತ್ತು ಹಸ್ಬೆಂಡ್ ಮನೆಗೆ ಹೋಗಿರಲಿಲ್ಲ ಆಯಿತಾ. ಹಾಗೆ ಹಸ್ಬೆಂಡ್ ಬರುವಾಗ ಲೇಟ್ ಆಗ್ತದೆ ಹೇಳಿದ್ರು. ಅವ್ರು ತುಂಬ ಬಿಸಿ ಇದ್ದಾರೆ. ಹಾಗೆ ನನಗೆ ಭಾರಿ ಖುಷಿ, ನಾನು ಹೋಗಲಿಲ್ಲ ಅಂತ. ಮನೆಯಲ್ಲಿ ಹಾಕೋ ಡ್ರೆಸ್ ಸಹ ಇರಲಿಲ್ಲ ಆಯ್ತು. ಇಲ್ಲಿ ಎಲ್ಲ ಅಲ್ಲಿ ಕೊಂಡೋಗಿ ಇಟ್ಟಿದ್ದೆ. ಹಾಗೆ ನೋಡಿ ಮೀನು ಫ್ರೈ ಮಾಡ್ತಿದ್ದೇನೆ. ಅದಾಗಿ ಅಮ್ಮ ಹೇಳಿದ್ರು ನೀನು ಇಲ್ಲೇ ಊಟ ಮಾಡಿ, ಸುಮ್ಮನೆ ಯಾಕೆ ಈಗ ಅವನು ಬರುವಾಗ ಲೇಟ್ ಆಗ್ತದಲ್ಲ, ಇಲ್ಲೇ ಊಟ ಮಾಡಿ ಅಂತ. ಈಗ ಫಿಶ್ ತೆಗೊಂಡಿದ್ದೆ, ಅಲ್ಲಿ ಇಲ್ಲೇ ಫ್ರೈ ಮಾಡಿದೆ. ತಂಗಿದು ಮಗು ಹತ್ರ ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ಲಿ ಅವಳು. ಹಾಗೆ ಹಸ್ಬೆಂಡ್ ಬರುವಾಗ 10:30 ಹಾಗೆ ಆಗಿತ್ತು. ಹಾಗೆ ಅವರದ್ದು ಊಟ ಆಗಿ ನಾವು ಹೊರಡ್ತೇವೆ ಅಂತ ಅಂದರೆ ಸ್ವಲ್ಪ ಮಾತಾಡ್ತಿದ್ದೆವು ಅವಳ ಹತ್ರ ಎಲ್ಲ. ಅವರದ್ದು ಎಕ್ಸ್ಪೋ ಎಲ್ಲ ಉಂಟಾಯ್ತು ನಾಳ್ದು, ಅಂದರೆ ಫಸ್ಟ್ ಸೆಕೆಂಡಿಗೆ ಅಲ್ಲ, ಸೆಕೆಂಡ್ ಥರ್ಡಿಗೆ ಆಗಿ ಏನು ಆಗಸ್ಟಲ್ಲಿ. ಹಾಗೆ ಇವನು ನೋಡಿ ಮಲಗಿದಾನೆ ಇಲ್ಲಿ. ಮತ್ತು ನಾವು ಕೇಳಿದ್ದೇವೆ ಬರ್ತೇನೆ ಅಂತ, ಬರೋದಿಲ್ಲ ಹೇಳಿದಿಲ್ಲ, ನಿಲ್ತೇನೆ ಅಂತ. ಮತ್ತು ನಾವು ಹೊರಟೇವೆ ಆಯಿತಾ. ನಾಳೆ ಆಟಿ ಅಮಾವಾಸ್ಯೆ ಅಲ್ಲ. ಮತ್ತು ನಮಗೆ ಮೊನ್ನೆ ಅಣ್ಣ ತೀರಿ ಹೋಗಿದ್ರೆ ಹೇಳಿದಲ್ಲ, ಅವಳು ಕಾರ್ಯ ಸಹ ಉಂಟು. ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಹಾಗಾದರೆ ಈಗ ಇಲ್ಲಿ ಮನೆಯಿಂದ ನಾವು ಹಸ್ಬೆಂಡ್ ಮನೆಗೆ ಹೊರಟೇವೆ ಆಯಿತಾ. ಈಗ ಟೈಮ್ ನೋಡಿ ಇಷ್ಟ ಆಗಿದೆ. ಹಾಗಾದರೆ ಬೈ ಬಾಯ್, ನಾಳೆ ಸಿಗ್ತೇನೆ.